ಮೂಲಾಧಾರ ಚಕ್ರವನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ನಾವು ಮೊದಲು ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತುಕೊಳ್ಬೇಕು. ಇದಕ್ಕೆ ನಾವು ಪೃಥ್ವಿ ಮುದ್ರೆಯನ್ನು ಹಾಕಬೇಕು. ಪೃಥ್ವಿ ಮುದ್ರೆಯನ್ನು ನಾವು ನಮ್ಮ ಹೆಬ್ಬೆರಳು ಮತ್ತು ನಮ್ಮ ಉಂಗುರದ ಬೆರಳು, ಈ ಎರಡೂ ಬೆರಳುಗಳ ತುದಿಯನ್ನು ಈ ರೀತಿ ಸೇರಿಸಿ ಹಾಕಿದ್ರೆ ಇದನ್ನು ಪೃಥ್ವಿ ಮುದ್ರೆ ಅಂತ ಹೇಳ್ತೀವಿ. ಈ ಮುದ್ರೆಯನ್ನು ಹಾಕಿ ನಮ್ಮ ತೊಡೆಗಳ ಮೇಲೆ ಈ ರೀತಿ ಇರಿಸಬೇಕು. ಮೂಲಾಧಾರ ಚಕ್ರ ನಮ್ಮ ಗುದದ್ವಾರ ಮತ್ತು ಜನನಾಂಗಗಳ ಮಧ್ಯೆ ಇರುತ್ತೆ. ಇದನ್ನು ನಾವು ಆ ಜಾಗವನ್ನು ಕಣ್ಣನ್ನು ಮುಚ್ಚಿ ಆ ಜಾಗವನ್ನು ನೋಡ್ಕೊಳ್ತಾ ಬೀಜ ಮಂತ್ರವಾದಂತಹ ಲಂ ಎಂತಕ್ಕಂಥ ಮಂತ್ರವನ್ನು 9 ಬಾರಿ ನಾವು ಉಚ್ಚಾರಣೆಯನ್ನು ಮಾಡಬೇಕು. ಲಂ ಲಂ. ಈ ರೀತಿ ನಾವು ಯಾವಾಗಲೂ ಕಣ್ಣನ್ನು ಮುಚ್ಚಿ ಆ ಮೂಲಾಧಾರ ಚಕ್ರವನ್ನು ನಮ್ಮ ಮನಸ್ಸಿನಲ್ಲಿ ಆ ಚಕ್ರದತ್ತ ನಾವು ಧ್ಯಾನವನ್ನು ಕೇಂದ್ರೀಕರಿಸಿ ಲಂ ಎನ್ನುವ ಮಂತ್ರವನ್ನು 9 ಬಾರಿ ಉಚ್ಚಾರಣೆ ಮಾಡೋದರಿಂದ ನಾವು ಮೂಲಾಧಾರ ಚಕ್ರವನ್ನು ಸಕ್ರಿಯಗೊಳಿಸ್ಬೋದು. ಮೂಲಾಧಾರ ಚಕ್ರವನ್ನು ಸಕ್ರಿಯಗೊಳಿಸುವ ಉದ್ದೇಶ, ಮೂಲಾಧಾರ ಚಕ್ರವು ಸಕ್ರಿಯಗೊಂಡರೆ ಭೌತಿಕ ಪ್ರಪಂಚದಲ್ಲಿ ಬಾಳಲು ಭದ್ರತೆ, ನೆಲೆಗಟ್ಟುವಿಕೆ ಮತ್ತು ಬದುಕಿನ ಮೂಲ ಅಗತ್ಯತೆಗಳನ್ನು ಪೂರೈಸಬಹುದು. ಆಧ್ಯಾತ್ಮಿಕ ಉದ್ದೇಶ, ಭೂಮಿ ತತ್ವದೊಂದಿಗೆ ಸಂಪರ್ಕ ಸಾಧಿಸಿ ಆತ್ಮತತ್ವವನ್ನು ದೇಹದಲ್ಲಿ ಸ್ಥಿರಗೊಳಿಸುವುದು. ಕಾರ್ಯ, ಸ್ವಯಂ ಸಂರಕ್ಷಣೆ, ಲೈಂಗಿಕತೆ, ಆಹಾರ ಮತ್ತು ನಿದ್ರೆಯಂತಹ ಮೂಲಭೂತ ಪ್ರಚೋದನೆಗಳ ಮೇಲೆ ಪ್ರಭಾವ ಬೀರುತ್ತದೆ. ನೆಲೆಗಟ್ಟುವುದು, ಭದ್ರತೆ, ಬದುಕುಳಿಯುವ ಶಕ್ತಿ, ಇವುಗಳನ್ನು ಇದರಿಂದ ಕಾರ್ಯಸಿದ್ಧಿ ಮಾಡಬಹುದು. ಮೂಲಾಧಾರ ಚಕ್ರದ ಬಣ್ಣ ಕೆಂಪು. ಮೂಲಾಧಾರ ಚಕ್ರದ ತತ್ವ ಭೂಮಿ, ಧರಾತತ್ವ. ಅಧಿದೇವತೆ ಗಣೇಶ, ಗ್ರಹ ಶನಿ ಮತ್ತು ಯಮ. ಮುದ್ರೆ, ಪೃಥ್ವಿ ಮುದ್ರಾ. ಮೂಲಾಧಾರ ಚಕ್ರವನ್ನು ಸಕ್ರಿಯಗೊಳಿಸಲು ಮಾಡಬೇಕಾದ ಆಸನಗಳು: ತಾಡಾಸನ, ಮೂಲಬಂಧಾಸನ, ಮಲಾಸನ, ವೃಕ್ಷಾಸನ, ಪಶ್ಚಿಮೋತ್ತಾನಾಸನ, ಅರ್ಧಚಕ್ರಾಸನ, ಶವಾಸನ. ಈ ಆಸನಗಳನ್ನು ಮಾಡುವುದರ ಮೂಲಕ ಮೂಲಾಧಾರ ಚಕ್ರವನ್ನು ನಾವು ಸಕ್ರಿಯಗೊಳಿಸಬಹುದಾಗಿದೆ.